ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಓಪನ್ ಟಾಕ್ ಅಂತಕ್ಕಂಥ ನನ್ನ ವಿಶೇಷ ವಿಶ್ಲೇಷಣೆಯಲ್ಲಿ ಈ ದಿನ ನಾನು ಯಾವ ವಿಚಾರವನ್ನು ಕುರಿತು ರಾಜ್ಯದ ಮತ್ತು ರಾಷ್ಟ್ರದ ರಾಜಕಾರಣಿಗಳ ಗಮನವನ್ನು ಮತ್ತು ಜನಸಾಮಾನ್ಯರ ಗಮನವನ್ನು ಸೆಳೆಯುತ್ತೇನೆ ಅನ್ನುವುದಾದರೆ, ಬಂಧುಗಳೇ, ಕರ್ನಾಟಕದ ರಾಜಕಾರಣದಲ್ಲಿ ಭೀಷ್ಮ ಅಂತ ಹೆಸರು ಮಾಡಿದ್ದು ಅಂದರೆ, ಅದರಲ್ಲೂ ವಿಶೇಷವಾಗಿ ನಿಜಕ್ಕೂ ಕೂಡ ರಾಜಕೀಯ ರಂಗದ ಅತಿ ದೊಡ್ಡ ಮುತ್ಸದಿ ನೇತಾರ ಧುರೀಣ ಯಾರಾದರೂ ಇದ್ದರೆ ಇವಾಗ ನಮ್ಮ ಮಧ್ಯದಲ್ಲಿ ಇನ್ನು ಜೀವಂತವಾಗಿ, ಅದು 93 ವರ್ಷ ವಯಸ್ಸಿನ ರಾಜಕೀಯದ ಒಂದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಕರ್ನಾಟಕ ರಾಜ್ಯದಲ್ಲಿದ್ದರೆ ಅದು ಎಚ್ ಡಿ ದೇವೇಗೌಡರ ಹೆಸರಿನಲ್ಲಿರ್ತಕ್ಕಂಥದ್ದು. ಎಚ್ ಡಿ ದೇವೇಗೌಡರು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅರದನಹಳ್ಳಿಯ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಜನನವನ್ನು ತಾಳಿದ್ರು. ನಾನು ಆ್ಯಕ್ಚುಲಿ ಈ ದೇವೇಗೌಡರು ಹುಟ್ಟಿದಂಥ ಊರು ಹೇಗಿರ್ಬೋದು ಅಂತಂದು ನಾನು ನೋಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ, ಅದೇನು ನಾನು ತೀರಾ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅಥವಾ ಪ್ರಧಾನಮಂತ್ರಿಗಳಾಗಿದ್ದಾಗ ನಾನು ಇನ್ನೂ PUCಯನ್ನು ಓದ್ತಾ ಇದ್ದೆ. ಅವಾಗ ನಾನೇನು ಹೋಗಿರಲಿಲ್ಲ. ಇತ್ತೀಚಿನ ಒಂದು 4-5 ವರ್ಷಗಳಲ್ಲಿ, ಅಂದರೆ ಎಚ್ ಡಿ ಕುಮಾರಸ್ವಾಮಿರವರು ಕಾಂಗ್ರೆಸ್ ಪಕ್ಷದ ಸಹಕಾರದೊಂದಿಗೆ ಏನು ಇದೇ ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಮುಖ್ಯಮಂತ್ರಿಯ ಒಂದು ಸಾರಥ್ಯವನ್ನು ವಹಿಸಿ ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಸೂಚನೆಯ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳನ್ನಾಗಿ ಎಚ್ ಡಿ ಕುಮಾರಸ್ವಾಮಿರವರನ್ನು ನೇಮಕ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಾನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅರದನಹಳ್ಳಿ ಅಂತಕ್ಕಂಥ ದೇವೇಗೌಡರ ಹುಟ್ಟೂರಿಗೆ ಹೋಗಿದ್ದೆ. ಅದು ಒಂದು ಪುಟ್ಟ ಗ್ರಾಮವಾದರೂ ಕೂಡ ಒಂದು ಪ್ರಕೃತಿ ಸೌಂದರ್ಯದಿಂದ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಒಂದು ಗ್ರಾಮ. ನೋಡೋದಕ್ಕೆ ಆ ಪ್ರಕೃತಿಯ ಸೌಂದರ್ಯದ ಒಂದು ಸವಿರುಚಿಯನ್ನು ಸಹೋದರರಿಗೆ ಮಾತ್ರ ಗೊತ್ತು. ಅಲ್ಲಿ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕಟ್ಟಿಸಿರ್ತಕ್ಕಂಥ ಶಿವನ ದೇವಸ್ಥಾನ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರ್ತಕ್ಕಂಥ ಶಿವನ ದೇವಸ್ಥಾನ ಆ ಅರದನಹಳ್ಳಿ ಗ್ರಾಮದಲ್ಲಿ ಬಹಳ ದೊಡ್ಡದಾಗಿದೆ. ಅದ್ರ ಜೊತೆಯಲ್ಲಿ ದೇವೇಗೌಡರು ಸಾವಿರಾರು ಕೋಟಿ ರೂಪಾಯಿಗಳನ್ನು ತಂದು ಆ ಒಂದು ಪುಟ್ಟ ಗ್ರಾಮವನ್ನು, ಅದು ವಿಶೇಷವಾಗಿ ಒಂದು ವಿದ್ಯಾರ್ಥಿಗಳ ನಿಲಯಗಳನ್ನು ಸ್ಥಾಪಿಸುವಂಥದ್ದು, ನಾನಾ ರೀತಿಯಲ್ಲಿ ಇಲಾಖೆಗಳು, ವಿವಿಧ ಇಲಾಖೆಗಳಿಂದ ಅಲ್ಲಿ ಒಂದು ನಾನಾ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರು. ಇನ್ನು ದೇವೇಗೌಡರ ಬಗ್ಗೆ ನಾವು ಹೇಳೋದಾದರೆ, ಅವರ ಒಂದು ನೀರಾವರಿಗೆ ಸಂಬಂಧಿಸಿದಂತೆ ಮತ್ತು ಜಲ ವಿವಾದಗಳಿಗೆ ಸಂಬಂಧಿಸಿದಂತೆ ಮತ್ತು ಜಲ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಅವರು ಆ್ಯಕ್ಚುಲಿ ಡಿಪ್ಲೊಮಾ ಎಜುಕೇಷನನ್ನು ಕಂಪ್ಲೀಟ್ ಮಾಡಿ ಒಂದು ಪುಟ್ಟ, ಅಂದರೆ ಚಿಕ್ಕ ಗುತ್ತಿಗೆದಾರರಾಗಿ ಅವರು ವೃತ್ತಿ ಜೀವನವನ್ನು ಆರಂಭಿಸಿ, ತದನಂತರದಲ್ಲಿ ದೇವೇಗೌಡರು ಕರ್ನಾಟಕದ ರಾಜಕಾರಣದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದುಬಿಟ್ಟು ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಅತ್ಯುನ್ನತವಾಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಹುದ್ದೆಯನ್ನು ಅವರು ಅಲಂಕರಿಸಿದ್ರು. ಮತ್ತು ಅದು ಒಂದು ಕನ್ನಡ ನಾಡಿಗೆ, ಕನ್ನಡಿಗರಿಗೆ ಒಂದು ಹೆಮ್ಮೆಯ ಸಂಕೇತ ಕೂಡ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ, ನಮ್ಮ ಕೇರಳ ರಾಜ್ಯದಲ್ಲಿ ಮತ್ತು ತಮಿಳುನಾಡು ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಒಂದು ಪ್ರಾದೇಶಿಕ ಪಕ್ಷಗಳ ಅಬ್ಬರ ಇರುತ್ತೆ ಮತ್ತು ಪ್ರಾದೇಶಿಕ ಪಕ್ಷಗಳು ಆಡಳಿತವನ್ನು ನಡೆಸಿದವೆ, ಅದೇ ರೀತಿಯಲ್ಲಿ ದೇವೇಗೌಡರು ಪ್ರಾದೇಶಿಕ ಪಕ್ಷಗಳು ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜಕಾರಣದ ರೋಲ್ಗಳನ್ನು ನಿಭಾಯಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. ಇವಾಗ ನಾನು ಯಾಕೆ ದೇವೇಗೌಡರ ಬಗ್ಗೆ ಇವತ್ತು ಈ ದಿನ ಮಾತಾಡ್ತಿದ್ದೀನಿ ಅನ್ನೋದಾದರೆ, ಈ ದೇವೇಗೌಡ ಅಂತಕ್ಕಂಥ ದೇವೇಗೌಡರು ಕರ್ನಾಟಕದ ರಾಜಕೀಯ ರಂಗದಲ್ಲಿ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತ ಹೆಸರು ಮಾಡೋದಂಥವ್ರು ಮತ್ತು ಒಂದು ಪ್ರಾದೇಶಿಕ ಪಕ್ಷದ ಜೀವಂತಿಕೆಯನ್ನು ಇಂದಿಗೂ ಕೂಡ ಉಳಿಸಿಕೊಂಡಿರ್ತಕ್ಕಂಥ ಮತ್ತು ಇಡೀ ಕರ್ನಾಟಕದ ಒಕ್ಕಲಿಗರ ಏಕೈಕ ಮತ್ತು ಅಗ್ರಪಂಕ್ತಿಯ ಒಂದು ಕಿರೀಟಪ್ರಾಯವಾಗಿ ಕಂಗೊಳಿಸ್ತಕ್ಕಂಥ ಯಾರಾದರೂ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿದ್ದರೆ ಅದು ದೇವೇಗೌಡರು ಅಂತಕ್ಕಂಥ ವಿಚಾರವನ್ನು ಮತ್ತು ಕುಮಾರಸ್ವಾಮಿ ಅಂತಕ್ಕಂಥ ವಿಚಾರವನ್ನು ನಾವು ಅಲ್ಲಗಳೆಯುವಂತಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡಿ ಯುದ್ಧಗಳನ್ನು ಮಾಡಿ
ಸಂಘಟನೆಗಳನ್ನು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಮುಖ್ಯಮಂತ್ರಿಗಳಾಗಿದ್ರೂ ಕೂಡ ಇವತ್ತು ಕೂಡ ದೊಡ್ಡ ಗೌಡರು ಅನಿಸಿಕೊಂಡಿರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗರಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರು ಅಂತಕ್ಕಂಥದ್ದನ್ನು ಅಲ್ಲಗಳೆಯುವಂತಿಲ್ಲ. ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ, ಈ ದೇವೇಗೌಡರಿಂದ ಮತ್ತು ಕುಮಾರಸ್ವಾಮಿರವರಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಒಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಅವರನ್ನ ಏನು ಕೈ ಬಲಪಡಿಸಿದ್ರಿಂದ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಒಕ್ಕಲಿಗರ ಸಾಮ್ರಾಟ ಚಕ್ರವರ್ತಿಗಳಲ್ಲಿ ನಾನು ಕೂಡ ಒಬ್ಬನು ಅಂತಕ್ಕಂಥ ಮಾತನ್ನು ಇವತ್ತು ಡಿ ಕೆ ಶಿವಕುಮಾರ್ ಹೆಮ್ಮೆಯಿಂದ ಹೇಳ್ಕೋತಾರೆ. ಅದರಲ್ಲೇನು ತಪ್ಪು ಕೂಡ ಇಲ್ಲ. ಆದರೆ ಇವತ್ತು ದೇವೇಗೌಡರ ವಿಚಾರವನ್ನು ಯಾಕೆ ಮಾತನಾಡಬೇಕು ಆಯಿತು ಅಂದರೆ, ಇವತ್ತು ಒಂದು ಪ್ರಾದೇಶಿಕ ಪಕ್ಷ ಅದು ದೇವೇಗೌಡರ ಒಂದು ಪುತ್ರ ವಾತ್ಸಲ್ಯದ ಕಾರಣಕ್ಕಾಗಿ, ಒಂದು ಕುಟುಂಬದ ರಾಜಕಾರಣಕ್ಕಾಗಿ, ಇಡೀ ಒಂದು ಕುಟುಂಬವೇ ಕರ್ನಾಟಕದ ರಾಜಕಾರಣದ ಶಕ್ತಿ ಕೇಂದ್ರದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಹುದ್ದೆಗಳನ್ನು ಅಲಂಕರಿಸ್ತಕ್ಕಂಥದ್ದು ಇದೆಯಲ್ಲ, ಅದರಲ್ಲೂ ನಮ್ಮ ಕರ್ನಾಟಕದ ರಾಜಕಾರಣದ ಒಂದು ಚರಿತ್ರೆ, ಇತಿಹಾಸದ ಪುಟಗಳನ್ನು ನಾವು ತೆರೆದು ನೋಡಿದಾಗ ಇಲ್ಲಿ ಎಂತೆಂಥ ಕ್ರಾಂತಿಕಾರಿಗಳ ಜನನವಾಯಿತು. ನಾನು ಮತ್ತೆ 12ನೇ ಶತಮಾನದ ಅಣ್ಣ ಬಸವಣ್ಣನವರನ್ನು, ಆ ಕ್ರಾಂತಿಕಾರಿ ಬಸವಣ್ಣನವರನ್ನು ಮತ್ತು ಭಕ್ತಿ ಭಂಡಾರಿ ಬಸವಣ್ಣರವರನ್ನು ನಾನು ಪದೇ 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 ನನ್ನ ವರದಿಗಳಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅನ್ನೋದಾದರೆ, ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ಮೌಲ್ಯಾಧಾರಿತ ಪ್ರಜಾಪ್ರಭುತ್ವದ ಒಂದು ಪರಿಕಲ್ಪನೆಗೆ ಭದ್ರವಾದ ಬುನಾದಿಯನ್ನು ಹಾಕಿದ್ದು 12ನೇ ಶತಮಾನದ ವಚನಕಾರರು ಮತ್ತು 12ನೇ ಶತಮಾನದ ವಚನ ಚಳುವಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಒತ್ತಿ ಒತ್ತಿ ಹೇಳಲೇಬೇಕಾಗುತ್ತೆ. ಅಣ್ಣ ಬಸವಣ್ಣರವರು ಏನು ಅಲ್ಲಮ ಪ್ರಭುದೇವರ ಒಂದು ಅಧ್ಯಕ್ಷತೆಯಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿಕೊಂಡು ಇಡೀ ಜಗತ್ತಿನ ಅತಿ ದೊಡ್ಡ ಆ ಪ್ರಜಾಪ್ರಭುತ್ವಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳುವಾಗ ಮತ್ತು ಈ ನಾಡಿನ ಜನತೆಗೆ ಮತ್ತು ಈ ದೇಶದ ಜನತೆಗೆ ಈ ವಿಚಾರವನ್ನು ತಿಳಿಸುವಾಗ, ಆ ದೇವೇಗೌಡರು ಅಂತಕ್ಕಂಥ ದೇವೇಗೌಡರು ಕೂಡ ಈ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣರವರ ಅನುಭವದ ಮಂಟಪದ ಪ್ರಜಾಪ್ರಭುತ್ವದ ಆ ಭದ್ರವಾದ ಬುನಾದಿ ಮತ್ತು ಏನು ತತ್ವ ಸಿದ್ಧಾಂತ ಆದರ್ಶಗಳ ಪ್ರಜಾಪ್ರಭುತ್ವವನ್ನು ಈ ಜಗತ್ತಿಗೆ ಕೊಟ್ರಲ್ಲ, ಅದನ್ನೆಲ್ಲ ನೋಡಿಬಿಟ್ರೆ ನನಗೆ ಇಲ್ಲಿ ದೇವೇಗೌಡರು ಕೂಡ ಜೀರೋ ಆಗಿ ಕಾಣಿಸ್ಬಿಡ್ತಾರೆ. ಆದರೆ ದೇವೇಗೌಡರಲ್ಲಿ ಏನು ಒಂದು ರಾಜಕೀಯವಾಗಿರ್ತಕ್ಕಂಥ ಬದ್ಧತೆ ಇತ್ತು, ಇಚ್ಛಾಶಕ್ತಿ ಇತ್ತು, ಅದನ್ನು ರಾಜ್ಯದ ಪ್ರಜಾಪ್ರಭುತ್ವದ ಅದು ಸಮಾಜದ ನಿರ್ಮಾಣಕ್ಕಾಗಿ ಅವರು ಏನಾದರೂ ವಿನಿಯೋಗಿಸಿಬಿಟ್ಟಿದ್ದರೆ ಇವತ್ತು 2 ರಾಷ್ಟ್ರೀಯ ಪಕ್ಷಗಳು, ಇವತ್ತು ಕಾಂಗ್ರೆಸ್ ಪಕ್ಷ ಇರ್ಬೋದು, ಅದು BJP ಪಕ್ಷ ಇರ್ಬೋದು, ಕರ್ನಾಟಕದಲ್ಲಿ ಹೆಸರಿಲ್ಲದಂತೆ ಧೂಳಿಪಟ್ಟಾಗಿ ಅದು ಯಾವತ್ತೂ ನಿರ್ನಾಮ ಆಗೋಗ್ಬಿಡ್ತಾ ಇತ್ತು 2 ರಾಷ್ಟ್ರೀಯ ಪಕ್ಷಗಳು. ಅಷ್ಟರ ಮಟ್ಟಿಗೆ ದೇವೇಗೌಡರ ಒಂದು ಮನೆಯಲ್ಲಿ ಒಂದು ಪ್ರಾದೇಶಿಕತೆಯ ಕೂಗು ಧ್ವನಿ ಮತ್ತು ಮೇಳೈಸಿರ್ತಕ್ಕಂಥದ್ದು, ಮಳಗಿರ್ತಕ್ಕಂಥದ್ದನ್ನು ನೋಡಿದಾಗ, ಇವಾಗ ಉದಾಹರಣೆಗೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಈ ಕರ್ನಾಟಕದ ಕೋಟ್ಯಾಂತರ ಜನ ಅಭಿಮಾನಿಗಳ ಆರಾಧ್ಯ ದೈವವಾಗಿ ಇವತ್ತು ಕರ್ನಾಟಕದಲ್ಲಿ ಏನಾದರೂ ಇವತ್ತಿಗೂ ಕೂಡ ಅಹಿಂದ ವರ್ಗಗಳ ಜನಕ, ಅಹಿಂದ ವರ್ಗಗಳ ಅಸ್ಮಿತೆ ಇಡೀ ಕಾಂಗ್ರೆಸ್ಸನ್ನು ಇವತ್ತು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ, ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಸಿದ್ದರಾಮಯ್ಯ ಪಡೆದುಕೊಂಡಿದ್ದಾರೆ ಅನ್ನೋದಾದರೆ, ಅದು ಯಾರ ಮಾರ್ಗದರ್ಶನದಲ್ಲಿ ಯಾವ ಗರಡಿಯಲ್ಲಿ ಸಿದ್ದರಾಮಯ್ಯರವರು ಬೆಳೆದು ಬಂದರು ಅಂತ ನಾವು ಏನಾದರೂ ಇತಿಹಾಸದ ಪುಟವನ್ನು ತಿರುವಿ ಹಾಕಿ ನೋಡಿದಾಗ ಇದೇ ದೇವೇಗೌಡರ ಗರಡಿಯಲ್ಲಿ ಸಿದ್ದರಾಮಯ್ಯರವರ ರಾಜಕೀಯ ಪಟ್ಟುಗಳನ್ನು ಕಲ್ತರು. ಕೊನೆಗೆ ಇಡೀ ದೇವೇಗೌಡರ ಸರ್ವಶಕ್ತ ಸಾಮ್ರಾಜ್ಯವಾಗಿರ್ತಕ್ಕಂಥ JDS ಪಕ್ಷವನ್ನು ಅವ್ರು ಏನು ಮಾಡಿದ್ರು, ಒಡೆದು ನುಚ್ಚುನೂರು ಮಾಡಿ ಹೊರಗಡೆ ಬಂದು ಅಹಿಂದ ವರ್ಗದ ಸಂಘಟನೆ ಮಾಡಿ ಕಾಂಗ್ರೆಸ್ಸಿಗೆ ಬಂದು, ಕಾಂಗ್ರೆಸ್ಸಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ 2013ರಲ್ಲೂ ಕೂಡ ಒಂದು ಬಹುಮತ ಸಿಕ್ಕಿತ್ತು. ಮತ್ತು 2023ರಲ್ಲಿ ಸಿಕ್ಕಿದ್ದು ಇನ್ನೂ ಅತಿ ದೊಡ್ಡ ಬಹುಮತ. 2 ಅವಧಿಗೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿದ್ದರು. ಇವತ್ತು ಸಿದ್ದರಾಮಯ್ಯರವರ ಈ ರಾಜಕೀಯ ಚಾಣಾಕ್ಷತನದ ಹಿಂದೆ ಯಾರ ಒಂದು ಕೈವಾಡ ಇದೆ ಅಂತ ನೋಡೋದಾದ್ರೆ ಅದು ದೇವೇಗೌಡರ ಗರಡಿಯ ಕೈವಾಡ. ಆ ಗರಡಿಲಿ ಅಂಥ ಅದ್ಭುತವಾಗಿರ್ತಕ್ಕಂಥ ಕರತಲಮಲಕ ರಾಜಕಾರಣಗಳನ್ನು ಕಲ್ತು ಇವರೆಲ್ಲ ಕರ್ನಾಟಕವನ್ನು ಎಷ್ಟರ ಮಟ್ಟಿಗೆ ಇವರು ಅಭಿವೃದ್ಧಿ ಪಡಿಸ್ಬೋದಾಗಿತ್ತು, ಕರ್ನಾಟಕವನ್ನು ಅಭಿವೃದ್ಧಿಯ ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ಬೋದಾಗಿತ್ತು. ಅಂತ ದೇವೇಗೌಡರು ಪುತ್ರ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಮತ್ತು ಕುಟುಂಬ ರಾಜಕಾರಣಕ್ಕೆ ಅವರು ಪೋಷಣೆಯನ್ನು ಕೊಡೋದಕ್ಕೋಗಿ ಇವತ್ತು ಒಂದು ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ JDS ಅಂತಕ್ಕಂಥದ್ದು ಒಂದು ಉಳಿವಿನ ಅಂಚಿನಲ್ಲಿ ನಡೆದು ಹೋಗ್ತಿರತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತವಾಗಿಯೂ ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಒಬ್ಬರು ಕನ್ನಡಿಗರು ಈ ದೇಶದ ಪ್ರಧಾನಿಗಳಾಗಿದ್ದರು, ಅದು ದೇವೇಗೌಡರು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂಥ ಒಂದು ಸಂದರ್ಭದಲ್ಲೂ ಕೂಡ
ಒಂದಿಷ್ಟು ಟೀಕೆ ಟಿಪ್ಪಣಿಗಳನ್ನು ವಿಮರ್ಶೆಗಳನ್ನು ಅತ್ಯಂತ ಒಂದು ಒಂದು ಸಮಕಾಲೀನವಾಗಿರ್ತಕ್ಕಂಥ ಒಂದು ಸಮಭಾವದಿಂದ ಸಮಚಿತ್ತದಿಂದ ಕೂಡಿರ್ತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡದೆ ಹೋದರೆ ನಿಜಕ್ಕೂ ಕೂಡ ಕರ್ನಾಟಕದ ರಾಜಕಾರಣಕ್ಕೇನು 12ನೇ ಶತಮಾನದಲ್ಲಿ ಇಡೀ ಜಗತ್ತು ಕತ್ತಲೆಯಲ್ಲಿ ಮುಳುಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪ್ರಜಾಪ್ರಭುತ್ವದ ಮಾದರಿಯ ಪರಿಕಲ್ಪನೆ ಇಲ್ಲದೆ ಇರತಕ್ಕಂಥ ದಿನಗಳಲ್ಲೂ ಕೂಡ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣರವರು, ಕ್ರಾಂತಿಕಾರಿ ಬಸವಣ್ಣರವರು, ಭಕ್ತಿ ಭಂಡಾರಿ ಬಸವಣ್ಣರವರು, ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಎಲ್ಲರೂ ಸೇರಿಕೊಂಡು ಇಡೀ ಜಗತ್ತಿನ ಪ್ರಜಾಪ್ರಭುತ್ವದಲ್ಲಿ, ಅದು ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಇಲ್ಲೇ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿ ಒಂದು ಪ್ರಜಾಪ್ರಭುತ್ವಕ್ಕೆ ಭದ್ರವಾದ ಬುನಾದಿಯನ್ನು ಹಾಕಿಕೊಟ್ರಲ್ಲ. ಇಂಥ ಕನ್ನಡ ನಾಡಿನಲ್ಲಿ ಇವತ್ತು ದೇವೇಗೌಡರಿಗೆ ರಾಜ್ಯಸಭೆಗೆ ಬಿಜೆಪಿಯ ಏನು ಹೈಕಮಾಂಡ್ ಅಂತ ಕರೆಸ್ಕೊಂಡಿರ್ತಕ್ಕಂಥ ಮೋದಿರವರು, ಅಮಿತ್ ಶಾರವರು ರಾಜ್ಯಸಭೆಗೆ ದೇವೇಗೌಡರನ್ನ ಆಯ್ಕೆ ಮಾಡಲಿಲ್ಲ ಮತ್ತು ದೇವೇಗೌಡರನ್ನ ರಾಜ್ಯಸಭೆಗೆ ಒಂದು ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಸಕ್ಕೂ ಕೂಡ ಅವಕಾಶವನ್ನು ಕೊಡಲಿಲ್ಲ ಅಂತಕ್ಕಂತಹ ಈ ನೆಗೆಟಿವ್ ಪಾಸಿಟಿವ್ ವಿಮರ್ಶೆಗಳಿದಾವಲ್ಲ ಕರ್ನಾಟಕ ರಾಜ್ಯದಲ್ಲಿ, ನಿಜಕ್ಕೂ ಕೂಡ ಒಂದು ಹಾಸ್ಯಾಸ್ಪದವಾಗಿರ್ತಕ್ಕಂಥವು. ಅದರಲ್ಲೂ ವಿಶೇಷವಾಗಿ RSSನ ವಿರುದ್ಧವಾಗಿ ಮತ್ತು ಬಿಜೆಪಿ ವಿರುದ್ಧವಾಗಿ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೇವೇಗೌಡರ ರಾಜ್ಯಸಭೆಗೆ ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ, ಒಂದು ನೇಮಕ ಮಾಡುವಂಥ ಸಂದರ್ಭದಲ್ಲಿ ಅವರು ನಾಮಿನೇಷನನ್ನು ಸಲ್ಲಿಸಲಿಲ್ಲ ಅಂತಕ್ಕಂಥ ಸುದ್ದಿಗಳನ್ನು ಇಟ್ಕೊಂಡು ಬಿಜೆಪಿ ಅಂತಕ್ಕಂಥದ್ದು JDS ಪಕ್ಷವನ್ನು ನಿರ್ನಾಮ ಮಾಡ್ತಾ ಇದೆ, ಮುಗಿಸ್ತಾ ಇದೆ ಅಂತಕ್ಕಂಥ ವಿಶ್ಲೇಷಣೆಗಳು ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. RSS ಈ ನಿಟ್ಟಿನಲ್ಲಿ ಅಳೆದು ತೂಗಿ ಒಂದು ಗಂಭೀರವಾಗಿರ್ತಕ್ಕಂಥ ಚಿಂತನ ಮಂಥನಗಳನ್ನು ನಡೆಸ್ತಾ ಇದೆ. ಅದು ಎಲ್ಲಿ? ಬಿಜೆಪಿಯ ಮತ್ತು RSSನ ಗರ್ಭಗುಡಿಯಲ್ಲಿ ಕುಳಿತುಕೊಂಡು RSSನ ಹಿರಿಯರ ಆದಿಯಾಗಿ ಓಟುಗಳವರೆಗೂ ಕೂಡ JDS ಅನ್ನು ನಿರ್ನಾಮ ಮಾಡಿಬಿಡ್ತಾರೆ. ಹಾಗಾಗಿ ದೇವೇಗೌಡರಿಗೆ ರಾಜ್ಯಸಭೆಗೆ ಅವರು ನೇಮಕವನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ಏನು ಎಲೆಕ್ಷನ್ ಪ್ರೋಸೆಸ್ ಇರ್ತಾವಲ್ಲ, ನಾಮಪತ್ರ ಸಲ್ಲಿಸುವಂಥದ್ದು, ಮತ್ತು ಅದಕ್ಕೆ ಶಾಸಕರ ನಂತರದಲ್ಲಿ ಚುನಾವಣೆಯ ಸಮಯದಲ್ಲಿ ಚುನಾವಣೆಗಳಲ್ಲಿ ಮತಗಳನ್ನು ಹಾಕ್ತಕ್ಕಂಥದ್ದು, ಆಮೇಲೆ ಆ ಶಾಸಕರ ಮತಗಳಿಂದ ಎಲೆಕ್ಟ್ ಆಗಿ ರಾಜ್ಯಸಭೆಗೆ ಹೋಗಿ ಅದು ಸಂಸತ್ತಿನ ಮೇಲ್ಮನೆಯಲ್ಲಿ ಕುಂತು, ಚಿಂತಕರ ಚಾವಡಿಯಲ್ಲಿ ಕುಂತು ಆ ದೇಶದ ಒಂದು ಅಭಿವೃದ್ಧಿಯಲ್ಲಿ, ದೇಶದ ಏಳಿಗೆಯಲ್ಲಿ, ಉದ್ಧಾರದಲ್ಲಿ ಮಾರ್ಗದರ್ಶನ ಮಾಡತಕ್ಕಂಥ ಅತ್ಯುನ್ನತವಾಗಿರ್ತಕ್ಕಂಥ ಅದು ಒಂದು ಹುದ್ದೆ, ರಾಜ್ಯಸಭೆ ಸ್ಥಾನಮಾನ, ಹುದ್ದೆ, ಗೌರವಗಳಂತಕ್ಕಂಥದ್ದು. ಅಲ್ಲಿಗೆ ದೇವೇಗೌಡರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅದಕ್ಕೆ RSS ಮತ್ತು ಬಿಜೆಪಿ ಏನು ಮಾಡ್ತಾ ಇದೆ? ದೇವೇಗೌಡರ ರಾಜಕೀಯ ಜೀವನವನ್ನು ನಿರ್ನಾಮ ಮಾಡ್ತಾ ಇದೆ ಮತ್ತು ಆ JDS ಪಕ್ಷವನ್ನು ಇವರು ನಿರ್ನಾಮ ಮಾಡ್ತಾ ಇದ್ದಾರೆ. ಯಾರು? ಬಿಜೆಪಿಯವರು, RSSನವರು, ಮೋದಿಯವರು, ಅಮಿತ್ ಶಾರವರು ಅಂತಕ್ಕಂತಹ ಏನು ಆರೋಪಗಳು ಮಾಧ್ಯಮಗಳಲ್ಲಿ ನಾವು ಕೇಳ್ತಾ ಇದ್ದೀವಲ್ಲ, ಖಂಡಿತವಾಗಿಯೂ ಆ ಥರದ್ದು ಯಾವುದೂ ಇಲ್ಲ. ನಾನು ದೇವೇಗೌಡರನ್ನು ಇವತ್ತಿನ ದಿನದಲ್ಲಿ ಕಳೆದ 1 ವರ್ಷದಲ್ಲಿ ಗಮನಿಸಿದಂತೆ ಅಥವಾ 2 ವರ್ಷದಲ್ಲಿ ನಾನು ದೇವೇಗೌಡರನ್ನ ಗಮನಿಸಿದಂತೆ, ದೇವೇಗೌಡರು 93 ವಯಸ್ಸಿದೆಯಲ್ಲ, ಆ ವಯಸ್ಸಲ್ಲಿ ಉದಾಹರಣೆಗೆ ನಾನು ಈ ಪ್ರಜ್ವಲ್ ರೇವಣ್ಣ ಕೇಸ್ ಆದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ರವರ ಒಂದು ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿದಂಥ ಒಂದು ಸಂದರ್ಭದಲ್ಲಿ, ಅದು ಯಾವಾಗ? ಲೋಕಸಭೆಗೆ ನಡೆದಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಚುನಾವಣೆಯ ಸಂದರ್ಭ. ಅದು ಪ್ರಜ್ವಲ್ ರೇವಣ್ಣರವರನ್ನು ಅವರು ವಿದೇಶಕ್ಕೆ ಹೋಗ್ತಾರೆ, ಪ್ರಕರಣ ಬೆಳಕಿಗೆ ಬಂದ ಮೇಲೆ ಮತ್ತೆ ಅವರು ಈ ದೇಶಕ್ಕೆ ಬರ್ತಾರೆ. ಆಮೇಲೆ ಅಲ್ಲಿ ನಮ್ಮ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ CID ಅವರು, ನಮ್ಮ ಸ್ಟೇಟ್ನ ಒಂದು ಏನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ CID ಇದೆಯಲ್ಲ, CIDಯ ಪೊಲೀಸರು, ಅದರಲ್ಲೂ ವಿಶೇಷವಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಅಧಿಕಾರಿಗಳು ಅವ್ರನ್ನ ಏರ್ಪೋರ್ಟಲ್ಲಿ ಬಂಧಿಸಿ ಆಮೇಲೆ ತೊಗೊಂಬಂದು ಅವ್ರನ್ನ ಜೇಸಿ ಕಳಿಸ್ಕೊಡ್ತಾರೆ. ಅದೇ ಟೈಮಲ್ಲಿ ಇನ್ನು HD ರೇವಣ್ಣರವರ ಬಂಧನ ಆಗಿರಲ್ಲ. ಅಂಥ ಸಂದರ್ಭದಲ್ಲಿ ನಾನು ಈ JDSನ ಏನು ಪಾರ್ಟಿ ಆಫೀಸ್ ಇದೆ, JP ಭವನ ಬೆಂಗಳೂರಲ್ಲಿ, ಜಯಪ್ರಕಾಶ್ ನಾರಾಯಣರವರ ಹೆಸರಲ್ಲಿರ್ತಕ್ಕಂಥ JP ಭವನ, JDS ಪಾರ್ಟಿ ಆಫೀಸಿನ ಹೆಸರು. ಅಲ್ಲಿಗೆ ನಾನು ಹೋಗಿರ್ತೀನಿ ಸ್ವತಃ ದೇವೇಗೌಡರನ್ನ ಮಾತಾಡ್ಸೋಕ್ಕೆ. ಆವಾಗ ದೇವೇಗೌಡರು ಸಿಗ್ತಾರೆ. ಆವಾಗ ದೇವೇಗೌಡರನ್ನ, ಅವತ್ತು ಕುಮಾರಸ್ವಾಮಿ ಅವರು ಇರ್ತಾರೆ, HD ಕುಮಾರಸ್ವಾಮಿ ಅವರು ಇರ್ತಾರೆ, HD ರೇವಣ್ಣ ಎಲ್ಲರೂ ಇರ್ತಾರೆ, ಅವತ್ತು ಆ ದೇವೇಗೌಡರು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ದೇವೇಗೌಡರಿಗೆ ನಾನು ಹೋಗಿ
ನಾನು ಏನೇನು ಮಾತಾಡಿಸ್ಬೇಕಾಗಿತ್ತು ಅವ್ರಿಗೆ ಮಾತಾಡಿಸಿ ಅವರಿಗೆ ಪತ್ರಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ದೇವೇಗೌಡರು ಆ ಇಳಿ ವಯಸ್ಸಿನಲ್ಲೂ ಕೂಡ 4 ಜನ ದೇವೇಗೌಡರ ಇಲ್ಲೋಡ್ರಿ ಕೈಗಳನ್ನು ಹಿಡಿದುಕೊಂಡು ಬಂದು ಕಾರಲ್ಲಿ ಅವರು ಕುಳಿತುಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು. ಅಂಥ ಸಂದರ್ಭದಲ್ಲಿ ನಾನು ಪತ್ರ ಕೊಟ್ಟಾಗ ದೇವೇಗೌಡರ ಮುಖದಲ್ಲಿ ಏನು ಒಂದು ಆಶಾಭಾವನೆ ಚಿಗುರೊಡಿತು ಅಂತಕ್ಕಂಥದ್ದನ್ನು ಅವತ್ತು ಅಲ್ಲಿ ಪ್ರತ್ಯಕ್ಷದರ್ಶಿಗಳಾಗಿದ್ದಂಥವ್ರು ಬಹಳಷ್ಟು ಜನ ನೋಡಿದ್ರು. ಉದಾಹರಣೆಗೆ ಪಾವಗಡದ ಮಾಜಿ ಶಾಸಕ ತಿಮ್ರಾಯಪ್ಪ ಮತ್ತು XMLC ಚೌಡಾರೆಡ್ಡಿ ಮತ್ತು HD ರೇವಣ್ಣ, HD ಕುಮಾರಸ್ವಾಮಿ ಇವರೆಲ್ಲ ಅದನ್ನು ಗಮನಿಸಿದ್ರು ಅಲ್ಲಿ. ಮತ್ತು ಇದೇ ದೇವೇಗೌಡರನ್ನ ನಾನು ಮನೆಗೆ ಹೋಗಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಪದ್ಮನಾಭ ನಗರದ ಮನೆಗೆ ದೇವೇಗೌಡರು ಸ್ವತಃ ಪಾಪ ಏನಪ್ಪ ಅಂದರೆ ಅವರಿಗೆ ಕುಂದ್ರುವಾಗ ಎದ್ದಾಳುವಾಗ ಕಾರಲ್ಲಿ ಕುಂದ್ರಿಸುವಾಗ ಒಂದು 4 ಜನ ಸಪೋರ್ಟಿಗೆ ಬೇಕಾಗುತ್ತೆ. ಮತ್ತು ಜೊತೆಗೇನಾಯಿತು, ಈ ದೇವೇಗೌಡರದು ಏನು ಪಾಪ ದೇಹ ಈ ಏನು ಲವಲವಿಕೆಯಿಂದ ಕೆಲಸ ಮಾಡ್ತಿಲ್ವಲ್ಲ, ಆ ಒಂದೇ ಒಂದು ಕಾರಣಕ್ಕೆ ಏನಾಗಿದೆ, ದೇವೇಗೌಡರ ಮಧ್ಯೆ RSS ಮಧ್ಯೆ ಮತ್ತು BJP ಮಧ್ಯೆ ಒಂದು ಆರೋಗ್ಯಕರವಾಗಿರುವಂಥ ಚರ್ಚೆಯ ನಂತರನೇ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಲ್ಲ ಅನ್ನೋದು ನನ್ನ ಒಂದು ಈ ಏನು ಪೊಲಿಟಿಕಲ್ ಜರ್ನಿಯಲ್ಲಿರ್ತಕ್ಕಂಥ ನಾಲೆಜನ್ನು ನಾನು ಅಂದಾಜು ಮಾಡಿ ನಾನು ಮಾತನಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಸುಮ್ಮನೆ RSS ಇವಾಗ ಅದು BJP ಮೇಲೆ ಆರೋಪ ಮಾಡ್ತಾರಂಥದ್ದು, RSS ಮೇಲೆ ಆರೋಪ ಮಾಡ್ತಿರ್ತಕ್ಕಂಥದ್ದು, ಮತ್ತು ಮೋದಿ ಅಮಿತ್ ಶಾ ಮೇಲೆ ಏನು ಆರೋಪ ಮಾಡಿ ಇಡೀ JDS ಅನ್ನು ಅವರು ಮುಗಿಸ್ಬೇಕು ಅಂತ ಸಂಚು ಮಾಡಿದ್ದಾರೆ. ಹಾಗಾಗಿ ದೇವೇಗೌಡರಿಗೆ ರಾಜ್ಯಸಭೆಗೆ ಎಲೆಕ್ಟ್ ಮಾಡ್ತಾ ಇಲ್ಲ. ದೇವೇಗೌಡರಿಗೆ ನೀರಾವರಿ ಬಗ್ಗೆ ಮತ್ತು ಜಲ ಸಂಪನ್ಮೂಲಗಳ ಬಗ್ಗೆ ಮತ್ತು ಅದರಲ್ಲೂ ಕಾವೇರಿಯ ವಿವಾದದ ಬಗ್ಗೆ ಮತ್ತು ಕೃಷ್ಣಾ ಜಲನಯನ ಪ್ರದೇಶಗಳ ಬಗ್ಗೆ ದೇವೇಗೌಡರಿಗಿರ್ತಕ್ಕಂಥ ನಾಲೆಜ್ ಇನ್ಯಾರಿಗೂ ಇಲ್ಲ. ಅದರಲ್ಲೇನು 2 ಮಾತಿಲ್ಲ, ಎಲ್ಲ ಮಾಧ್ಯಮಗಳೆಲ್ಲ ಚರ್ಚೆ ಆಗ್ತಿದೆ ಕೂಡ. ಇಲ್ಲ ನೋಡ್ರಿ, ಅವರಿಗೆ ಎಲ್ಲ ವಿಷಯದಲ್ಲೂ ಕೂಡ ದೇವರಿಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ದೇವೇಗೌಡರಿಗೆ ಎಲ್ಲ ಇಲಾಖೆಗಳ ವಿಚಾರದಲ್ಲೂ ಕೂಡ ಅವ್ರಿಗೆ ಒಂದು ಹಂತದ ಸಮಗ್ರವಾಗಿರ್ತಕ್ಕಂಥ ನಾಲೆಜ್ ಇರ್ತಕ್ಕಂಥದ್ರಲ್ಲಿ 2 ಮಾತಿಲ್ಲ. ಹಾಗಾಗಿ ಇವಾಗ ದೇವೇಗೌಡರಿಗೆ ಏನು ರಾಜ್ಯಸಭೆಗೆ ಇವಾಗ ಒಂದು ನೇಮಕ ಮಾಡುವಂಥ ಸಂದರ್ಭದಲ್ಲಿ RSS BJP ಪಿತೂರಿ ಮಾಡಿದೆ ಅಂತ ಹೇಳ್ತಕ್ಕಂಥದ್ದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಇನ್ಫಾರ್ಮೇಷನ್. ಯಾಕಪ್ಪ ಅಂದ್ರೆ ಇವತ್ತು ಏನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಕ್ಕಲಿಗರ ಮತಗಳನ್ನು ಸೆಳಿಬೇಕು ಅಂತ ಭಾರತೀಯ ಜನತಾ ಪಕ್ಷ ಹಳೆ ಮೈಸೂರು ಪ್ರಾಂತ್ಯವನ್ನು ಹೆಚ್ಚೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಇವತ್ತು 100 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅಲ್ಲಿ ಇವರಿಗೆ ಕೊಡ್ಡಿಪೆಟ್ಟು ಬಿತ್ತು. ಮತ್ತು JDSನ ಸ್ನೇಹ ಮಾಡಿದ ಮೇಲೆ BJP ಮತ್ತು JDS ಜಾಯಿಂಟ್ ವೆಂಚರಲ್ಲಿ ಕರ್ನಾಟಕ ರಾಜ್ಯವನ್ನು ವಿಧಾನಸಭೆ ಚುನಾವಣೆಗಳಲ್ಲಿ ಗೆಲ್ತೀವಿ ಮತ್ತು ಲೋಕಸಭೆಯ ಚುನಾವಣೆಯಲ್ಲಿ ಕೂಡ ಗೆಲ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ಅವ್ರು ಹೊರಟಿದ್ದಾರೆ. ಈ ಕಡೆ DK ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ DK ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ನೆಕ್ಸ್ಟು 2028 ನಡೀತಕ್ಕಂಥ ಅಸೆಂಬ್ಲಿ ಎಲೆಕ್ಷನಲ್ಲಿ ಭಾರೀ ಪ್ರಚಂಡ ಬಹುಮತದಿಂದ ನಾನು ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ಅವರು ಹೇಳ್ತಾ ಇದ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯರವರು ಮತ್ತು ಸಿದ್ದರಾಮಯ್ಯರವರ ಅಭಿಮಾನಿಗಳಿಗೆ ಇವತ್ತೇನು ಕಡೆಗಣಿಸಲಾಗಿದೆ. ಈ ಒಂದು ಬೇಗುದಿ ಇದೆಯಲ್ಲ, ಅದು ಒಂದು ದಿವ್ಯ ಮೌನದ ರೂಪದಲ್ಲಿದ್ದರೂ ಕೂಡ ಮುಂದೊಂದು ದಿನ ಅದು ಯಾವ ರೀತಿಯಾಗಿ ಸ್ಫೋಟಗೊಂಡು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಕ್ರಾಂತಿ ನಡೆಯುತ್ತೆ. ಅಲ್ಲಿ ಮುಂದೆ ಭವಿಷ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದು ನಿಗೂಢವಾಗಿರ್ತಕ್ಕಂಥ ರಾಜಕೀಯ ಹೆಜ್ಜೆ ಗುರುತುಗಳಿದಾವಲ್ಲ, ಅವುಗಳ ಹಿಂದೆ ನಾವೇನಾದರೂ ನಿಜಕ್ಕೂ ಕೂಡ ದುರ್ಬೀನ್ ಹಾಕ್ಕೊಂಡು ಹೊರಟುಬಿಟ್ಟ ಅಂದರೆ ನಿಜವಾಗ್ಲೂ ಈ ಕರ್ನಾಟಕದಲ್ಲಿ JDS ಪಕ್ಷ ಅಧಿಕಾರ ಹಿಡಿಯುತ್ತಾ, BJP ಸ್ವಂತ ಬಲದ ಮೇಲೆ, JDS ಸ್ವಂತ ಬಲದ ಮೇಲೆ ಅಥವಾ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತಕ್ಕಂತಹ $1 ಮಿಲಿಯನ್ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಪ್ರಯತ್ನಗಳನ್ನು ಮಾಡೋಣ ಅಂತ ಹೇಳ್ತಾ, ಮತ್ತು ದೇವೇಗೌಡರ ಹೋರಾಟಗಳನ್ನು, ಸಿದ್ದರಾಮಯ್ಯರವರ ಹೋರಾಟಗಳನ್ನು, ಕುಮಾರಸ್ವಾಮಿರವರ ಹೋರಾಟಗಳನ್ನು ಮತ್ತು DK ಶಿವಕುಮಾರ್ ಅವರ ಹೋರಾಟಗಳನ್ನೆಲ್ಲ ಕೂಡ ನಾವು ಒಂದು ರಾಜ್ಯದ ಅಭಿವೃದ್ಧಿಯ ಪಥದ ದೃಷ್ಟಿಕೋನದಲ್ಲಿ ನಾವು ಅಳೆದು ತೂಗಿ ಮುಂದೆ ಅವರು ಮಾಡಬೇಕಾಗಿರ್ತಕ್ಕಂಥ ಅಭಿವೃದ್ಧಿಗೆ
ಮತ್ತು ಏಳಿಗೆ ಉದ್ಧಾರಗಳಿಗಾಗಿ ಏನು ಅವರು ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ನಿರ್ಣಯಗಳನ್ನು ತೆಗೆದುಕೊಳ್ತಾರೆ, ಅವುಗಳಲ್ಲಿ ನಾವು ಕೂಡ ಬೆಳಕು ಚೆಲ್ತಕ್ಕಂಥ ಕೆಲಸ, ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ, ಮತ್ತು ಅವರು ತಪ್ಪು ದಾರಿಯಲ್ಲಿ ನಡೆದರೆ ಅವ್ರನ್ನ ಇಲ್ಲಿ ನೋಡ್ರಿ ಸರಿಯಾದ ದಾರಿಯಲ್ಲಿ ನಡೆಸ್ತಕ್ಕಂಥ ಕೆಲಸ. ಇಲ್ಲಿ ವಯಸ್ಸಿನ ಅಂತರ ಇರಲ್ಲ. ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವ ಅಂದರೆ ಇಲ್ಲಿ ನೋಡ್ರಿ ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡಲಯ್ಯ ಅಂತ ನಾವು ಹೇಳೋದಕ್ಕಾಗಲ್ಲ. ಇಲ್ಲಿ ನೋಡ್ರಿ ಇಲ್ಲದೇ ಇರೋನು ಶಿವಾಲಯ ಮಾಡ್ಬೇಕು, ಅದೇ ಪ್ರಜಾಪ್ರಭುತ್ವ. ಹಿಂದೆ ಅದು ಭಕ್ತಿಯ ಸಂಕೇತವಾಗಿ ಆ ರೀತಿಯಾಗಿ ಅವರು ಬರೆದಿದ್ರು ವಚನಕಾರರು. ಇವತ್ತು ನಾವು ಅದನ್ನ ವಿಶ್ಲೇಷಣೆ ಮಾಡೋದಾದ್ರೆ, ವಿಮರ್ಶಾತ್ಮಕವಾಗಿ ಅದನ್ನ ಪ್ರಜಾಪ್ರಭುತ್ವದ ಮಾದರಿಗೆ ಅದನ್ನ ಕನ್ವರ್ಟ್ ಮಾಡಿ ನಾವು ಹೇಳೋದಾದ್ರೆ, ಉಳ್ಳವರು ಶಿವಾಲಯವು ಮಾಡುವರು, ನಾನೇನು ಮಾಡಲಯ್ಯ ಬಡವನಯ್ಯ ಅಂತ ಹೇಳಂಗೆ ಇಲ್ಲ. ಇಲ್ಲಿ ಬಡವನು ಕೂಡ ಶಿವಾಲಯವ ಮಾಡುವಂತೆ ಈ ಪ್ರಜಾಪ್ರಭುತ್ವವನ್ನು ನಾವು ಕಟ್ಟಬೇಕು. ಅದಕ್ಕೆ ವಿದ್ಯಾರ್ಥಿ ಮತ್ತು ಯುವ ಜನರ ಪಾತ್ರ ಅತ್ಯಂತ ಪ್ರಮುಖವಾಗಿರಬೇಕು. ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು, ನಿರ್ಧಾರಗಳು, ತೀರ್ಮಾನಗಳಿದಾವಲ್ಲ, ಅವು ಕ್ರಾಂತಿಕಾರಿಯ ರೂಪವನ್ನು ತಾಳಿ ಒಂದು ಬದಲಾವಣೆಗೆ, ಒಂದು ಸುಧಾರಣೆಗೆ ನಾಂದಿ ಆಡದೆ ಹೋದರೆ ಖಂಡಿತವಾಗಿಯೂ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಯಾವುದೇ ಪಕ್ಷಕ್ಕೆ ಸೇರಿದ್ರೂ ಕೂಡ ಮತ್ತು ಯಾವುದೇ ಪಕ್ಷದ ಕಟ್ಟಾಳುಗಳಾಗಿದ್ರೂ ಕೂಡ ನಿಜಕ್ಕೂ ಕೂಡ ಈ ಸಮಾಜಕ್ಕೆ ನಾವು ಒಂದು ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಕೊಡೋದಕ್ಕಾಗಲ್ಲ, ಒಂದು ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕೊಡೋಕ್ಕಾಗಲ್ಲ, ಒಂದು ಶಾಂತಿ ಸಮಾಧಾನದಿಂದ ಕೂಡಿರ್ತಕ್ಕಂಥ ಒಂದು ಸಮಾಜವನ್ನು ನಾವು ಕಟ್ಟೋದಕ್ಕಾಗಲ್ಲ, ಮತ್ತು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸ್ವರ್ಗದಂತಹ ಒಂದು ಸಮಾಜವನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕಾಗಲ್ಲ. ಮತ್ತು ಏನು ನಮ್ಮ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಕುವೆಂಪುರವರು ಎಷ್ಟು ಸುಂದರವಾಗಿ ತಮ್ಮ ರಾಷ್ಟ್ರಗೀತೆಯಲ್ಲಿ ಮತ್ತು ನಾಡಗೀತೆಯಲ್ಲಿ ಅವ್ರು ಹೇಳ್ತಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಆ ಒಂದು ಶಾಂತಿಯ ತೋಟವನ್ನು ನಾವು ನಿರ್ಮಾಣ ಮಾಡೋದಕ್ಕಾಗಲ್ಲ. ಇವತ್ತು ಆಲ್ರೆಡಿ ನಾವು BJP JDS ಕಾಂಗ್ರೆಸ್, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಡೀ ವಾತಾವರಣವನ್ನು ಕಲುಷಿತ ಮಾಡಿಟ್ಟಿದ್ದೀವಿ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಒಳಗಡೆ ಇರ್ತಕ್ಕಂಥ ವಿಷವನ್ನು ನಾವು ಕಕ್ತಾ ಇದ್ದೀವಿ ಈ ಸಮಾಜದ ಮೇಲೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಂದಾಜು ಮಾಡೋದಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥ BJP JDS ಕಾಂಗ್ರೆಸ್ ಅಂತಕ್ಕಂತಹ ವಿಷವನ್ನು ನಾವು ದಿನನಿತ್ಯ ಕಕ್ತಾ ಇದ್ದೀವಿ. ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥ ಮತ್ತು BJP JDS ಕಾಂಗ್ರೆಸ್ ಅಂತಕ್ಕಂಥ ವಿಷ ಬೀಜಗಳನ್ನು ಈ ಸಮಾಜದಲ್ಲಿ ನಾವು ಬಿತ್ತಿ ಈ ಸಮಾಜವನ್ನು ನಾವು ಅಂತಹ ಪತನದೆಡೆಗೆ ಕೊಂಡೊಯ್ತಾ ಇದ್ದೀವಿ. ಇವಾಗ ನಾವು ಈ ಕ್ಷಣದಿಂದ ನಾವು ಏನು ಮಾಡಬೇಕು ಅಂದರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವು ಕನ್ನಡ ತಾಯಿ ಭುವನೇಶ್ವರಿಯ ಮಕ್ಕಳು, ಮತ್ತು ಅದರಲ್ಲೂ ವಿಶೇಷವಾಗಿ ದೇವರು ಸೃಷ್ಟಿ ಮಾಡಿರುವ ಆ ದೇವರ ಕಂಟ್ರೋಲಲ್ಲಿರ್ತಕ್ಕಂಥ ಮಕ್ಕಳು ಅಂತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಆತ್ಮವಿಶ್ವಾಸದೊಂದಿಗೆ ನಾವು ಕರ್ನಾಟಕದ ಮತ್ತು ಭಾರತದ ಜನತೆಯ ಏಳಿಗೆಗಾಗಿ, ಉದ್ಧಾರಕ್ಕಾಗಿ, ಅಭಿವೃದ್ಧಿಗಾಗಿ ಸದಾಕಾಲ ನಾವು ದುಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈ ದಿನ ನಾನು ರಾಜಕೀಯ ಧುರೀಣರಲ್ಲಿ ಮತ್ತು ಈ ರಾಜ್ಯದ ಮತ್ತು ರಾಷ್ಟ್ರದ ರಾಜಕೀಯ ಧುರೀಣರಲ್ಲಿ, ಮುತ್ಸದಿಗಳಲ್ಲಿ, ನೇತಾರರಲ್ಲಿ ಮತ್ತು ಈ ಅಧಿಕಾರಿ ವರ್ಗ ಇದೆಯಲ್ಲ ಅವರಲ್ಲಿ, ಬಂಡವಾಳಶಾಹಿಗಳಲ್ಲಿ, ಪತ್ರಕರ್ತರಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ವಿವಿಧ ಕ್ಷೇತ್ರದ ತಜ್ಞರಲ್ಲಿ ನಮ್ರತೆಯಿಂದ ವಿನಂತಿಯನ್ನು ಮಾಡ್ತಾ ಈ ಸಂಚಿಕೆಯನ್ನು, ಈ ವರದಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.